ಕೆಲವು ವಾರಗಳಿಂದ ಆತ್ಮ ಪ್ರಾಣ ಶರೀರ ವಿಷಯವಾಗಿ ಕರ್ತನ ಒಂದು ಕೃಪೆಗೆ ತಕ್ಕ ರೀತಿಯಲ್ಲಿ ನಾವು ಕಲಿತಾ ಬರ್ತಾ ಇದ್ದೀವಿ. ನಾವು ಕಳೆದ ವಾರದಲ್ಲಿ ಮನಸ್ಸಿನ ತೊಂದರೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ನಾವು ಕಲಿತಾ ಬಂದಿದ್ವು. ಮತ್ತು ಭಯ ಮತ್ತು ಏಕಾಗ್ರತೆಯ ಕೊರತೆ ಮತ್ತು ಗೊಂದಲಗಳು ಮತ್ತು ಕಳಪೆ ಸ್ವಚಿತ್ರಣ ಮತ್ತು ನಿರಾಕರಣೆ, ವಂಚನೆಗಳು ಮತ್ತು ಭದ್ರವಾದ ಹಿಡಿತಗಳು ಅನ್ನುವ ವಿಷಯದಲ್ಲಿ ನಾವು ಹಲವಾರು ಕರ್ತನ ಸನ್ನಿಧಾನದಲ್ಲಿ ಮನಸ್ಸಿನ ಸಂಬಂಧಪಟ್ಟಂತ ಕೆಲವು ವಿಷಯಗಳನ್ನ ನಾವು ಕಲಿತಾ ಬಂದು, ಇವತ್ತು ನಾವು ಮನಸ್ಸಿನ ಕಾಯಿಲೆಗಳು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ನಾವು ಯಾವ ರೀತಿ ಆತ್ಮ ಪ್ರಾಣ ಶರೀರಗಳು ಪರಿಶುದ್ಧವಾಗಿರ್ಬೇಕು, ದೋಷ ಇಲ್ಲದೆ ಇರಬೇಕು, ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿನ ಕೆಲವು ಕಾಯಿಲೆಗಳಿಗೆ ಆಗಾಗ ನಾವು ತುತ್ತಾಗ್ತಾ ಇದೀವಿ, ಆ ಕಾಯಿಲೆಗಳಿಗೆ ಇದಾಗ್ತಾ ಇದೀವಿ. ಅದರಿಂದನೂ ಸಹ ನಾವು ಹೊರಗಡೆ ಬರ್ಬೇಕಾಗಿದೆ. ಯಾಕೆಂದ್ರೆ ಮನಸ್ಸಿನ ವಿಷಯದಲ್ಲಿ ನಾವು ಕಲಿಯುವಂಥದ್ದು, ಯಾಕೆಂದ್ರೆ ಈ ಲೋಕದಲ್ಲಿ ಮನಸ್ಸನ್ನ ಗೆಲ್ಲುವಂಥದ್ದು ತುಂಬಾ ಕಷ್ಟ, ಅಸಾಧ್ಯವಾದಂಥದ್ದು. ಯಾಕೆಂದ್ರೆ ಮನಸ್ಸು ನಾವಿಲ್ಲೇ ಇರ್ತೀವಿ, ಆದ್ರೆ ಇಡೀ ಪ್ರಪಂಚವನ್ನ ಸುತ್ತಕೊಂಡು ಬರುವಂತ ಕೆಲಸವನ್ನ ಮಾಡ್ತದೆ. ಆದ್ರಿಂದ ಆ ಮನಸ್ಸಿನ ವಿಷಯದಲ್ಲಿ ನಾವು ಕಲಿತಾ ಬರುವಾಗ ಇವತ್ತು ನಾವು ಮನಸ್ಸಿನ ಕಾಯಿಲೆಗಳ ಬಗ್ಗೆ ನಾವು ಅದರಲ್ಲಿ 3 ವಿಧಗಳನ್ನ ನೋಡ್ತೇವೆ. ಮೊದಲನೇದಾಗಿ ಖಿನ್ನತೆ, ಡಿಪ್ರೆಷನ್, ಮತ್ತು ಎರಡನೇದಾಗಿ ಚಿತ್ತಭ್ರಮೆ, ಮತ್ತು ಮೂರನೇದಾಗಿ ಮನೋವ್ಯಾಧಿ ಅಥವಾ ಒಡಕು ಮನಸ್ಸು, ಸ್ಪಿರಿಟ್ ಮೈಂಡ್. ಈ 3 ವಿಷಯಗಳ ಬಗ್ಗೆ ನಾವು ಕಲ್ತ್ಕೊಳ್ಬೇಕಾಗಿದೆ. ನಾವು ಮೊದಲನೇದಾಗಿ ಖಿನ್ನತೆ. ಈ ಡಿಪ್ರೆಷನ್ ಅಥವಾ ಖಿನ್ನತೆ ಎನ್ನುವಂಥದ್ದು ಅಂದ್ರೆ ಅದಕ್ಕೆ ಮತ್ತೊಂದು ಅರ್ಥ ಆತಂಕ ಅನ್ನುವಂಥದ್ದನ್ನ ಪದಗಳನ್ನ ಉಪಯೋಗಿಸ್ತೀವಿ. ಇದು ಒಂದು ಮನಸ್ಸಿನ ಮಾನಸಿಕ ಆರೋಗ್ಯದ ಸ್ಥಿತಿಯಾಗಿದೆ. ಇದು ವ್ಯಕ್ತಿಯ ಆಲೋಚನೆ ಮತ್ತು ನಡವಳಿಕೆಯ ಮೇಲೆ, ಪ್ರೇರಣೆ, ಭಾವನೆಗಳ ಮೇಲೆ ಅದು ಪರಿಣಾಮ ಬೀರುವಂತದ್ದಾಗಿದೆ ಪ್ರಿಯರೇ. ಖಿನ್ನತೆ ಎನ್ನುವಂಥದ್ದು ಮಾನಸಿಕ ಆರೋಗ್ಯ ಸ್ಥಿತಿಯಾಗಿದ್ದು ನಿರಂತರ ದುಃಖ ಅಥವಾ ಭಾವನೆಯನ್ನ ಉಂಟು ಮಾಡುವಂತದ್ದಾಗಿದೆ. ಇದು ನಾವು ಯೋಚಿಸುವ, ನಿದ್ರೆ ಮಾಡುವ ಅಥವಾ ತಿನ್ನುವ ಆಹಾರ ಮತ್ತು ವರ್ತಿಸುವ ವಿಧಾನದಲ್ಲೂ ಸಹ ನಮ್ಮಲ್ಲಿ ಬದಲಾವಣೆಯನ್ನ ಉಂಟು ಮಾಡುವಂತದ್ದಾಗಿದೆ ಪ್ರಿಯರೇ. ಇವತ್ತು ಈ ಬದಲಾವಣೆಗೆ ಒಳಗಾಗಿ ಖಿನ್ನತೆಯಿಂದ, ಮನಸ್ಸಿನ ಕಾಯಿಲೆಯಲ್ಲಿ ಆಗಿರುವಂತ ಖಿನ್ನತೆಯಿಂದ ಬಳಲುತ್ತಿರುವುದನ್ನು ನಾವು ಎಷ್ಟೋ ವಿಶ್ವಾಸಿಗಳನ್ನ ನಾವು ಕಾಣ್ತಾ ಇದೀವಿ ಪ್ರಿಯರೇ. ಆ ಖಿನ್ನತೆಯ ಲಕ್ಷಣಗಳನ್ನ ನೋಡ್ತಾ ಬರುವಾಗ ಅದು ನಿರಂತರ ದುಃಖ ಅಥವಾ ಕಡಿಮೆ ಮನಸ್ಥಿತಿಯನ್ನ ಉಂಟು ಮಾಡುವಂಥದ್ದು, ನಿರಾಶಾದಾಯಕವಾಗಿ ಅಥವಾ ಅಸಹಾಯಕತೆ ಭಾವನೆ ಉಂಟು ಮಾಡುವಂಥದ್ದು, ಮತ್ತು ಕಡಿಮೆ ಸ್ವಾಭಿಮಾನ, ನಮ್ಮ ಬಗ್ಗೆ ಕಡಿಮೆ ಸ್ವಾಭಿಮಾನ ಇಟ್ಕೊಳ್ಳುವಂಥದ್ದು, ಮತ್ತು ಕಣ್ಣೀರು ಬರುವಂಥದ್ದು, ಅಪರಾಧಿ ಭಾವನೆ ಇರುವಂಥದ್ದು, ಇತರರ ಬಗ್ಗೆ ಕಿರಿಕಿರಿ ಆಗುವಂಥದ್ದು, ಯಾವುದೇ ವಿಷಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು, ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟವಾಗುವಂಥದ್ದು, ಜೀವನದಿಂದ ಯಾವುದೇ ಆನಂದ ಪಡೆಯದೇ ಇರುವಂಥದ್ದು, ಆತಂಕ ಅಥವಾ ಚಿಂತೆಯ ಭಾವನೆ, ಮತ್ತು ಕೆಲವು ಸಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಅಥವಾ ದೇಹಕ್ಕೆ ಹಾನಿ ಮಾಡಿಕೊಳ್ಳುವಂತ ಆಲೋಚನೆಗಳನ್ನ ಉಂಟು ಮಾಡುವಂಥದ್ದು ಈ ಖಿನ್ನತೆಗೆ ಸಂಬಂಧಪಟ್ಟಂತ ವಿಷಯಗಳಾಗಿದೆ ಪ್ರಿಯರೇ. ಇದನ್ನ ಹಿಪೋಕ್ರಟಿಸ್ ಎಂಬಂತ ಗ್ರೀಕ್ನ ವೈದ್ಯ ಅಥವಾ ಭೌತಶಾಸ್ತ್ರಜ್ಞ ಈ ಮನಸ್ಥಿತಿಗಳ ಸಿದ್ಧಾಂತವನ್ನ ಸ್ಥಾಪಿಸಿ ಅದನ್ನ ಕ್ರಿಸ್ತ 5ನೇ ಶತಮಾನದಲ್ಲಿ ಅದ್ರ ಬಗ್ಗೆ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡೋದನ್ನ ಒಂದು ಸಿದ್ಧಾಂತವನ್ನ ಮಂಡಿಸುವುದನ್ನ ಕಾಣ್ತೇವೆ ಪ್ರಿಯರೇ. ನಾವು ಸತ್ಯದಲ್ಲಿ ನೋಡ್ತಾ ಬರುವಾಗ ಹಲವಾರು ವ್ಯಕ್ತಿಗಳು, ಹಲವಾರು ಪ್ರವಾದಿಗಳಿರ್ಬೋದು, ಹಲವಾರು ವ್ಯಕ್ತಿಗಳು ಈ ಒಂದು ಖಿನ್ನತೆಗೆ ಒಳಗಾಗಿ ತಮ್ಮ ದುಃಖವನ್ನ ತೋಡ್ಕೊಂಡಿರುವುದನ್ನು ನಾವು ಸತ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ನಾವು ಮೊದಲನೇದಾಗಿ ಕೀರ್ತನೆಗಳು 6ನೇ ಅಧ್ಯಾಯ 5ರಿಂದ 7ನೇ ವಚನವನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 6ನೇ ಅಧ್ಯಾಯ 5ರಿಂದ 7. ಆರನೇ ಅಧ್ಯಾಯ 5ರಿಂದ 7 ವಚನಗಳನ್ನ ಓದ್ಕೊಳ್ಳೋಣ. ಮೃತರಿಗೆ ನಿನ್ನ ಜ್ಞಾಪಕವಿರುವುದಿಲ್ಲವಲ್ಲ, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು? ನಾನು ನರಳಿ ದಣಿದಿದ್ದೇನೆ, ಪ್ರತಿ ರಾತ್ರಿಯೂ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ, ಹಾಸಿಗೆ ಕಣ್ಣಿನಿಂದ ನೆನೆದು ಹೋಗುತ್ತದೆ.
ದುಃಖದಿಂದ ನನ್ನ ಕಣ್ಣುಗಳು ಡೊಂಗರಾಯಿತು, ವಿರೋಧಿಗಳ ಬಾಧೆಯೋ ದೆಸೆಯಿಂದಲೂ ಮಬ್ಬಾಯಿತು. ಇಲ್ಲಿ ದಾವೀದನ ಕೀರ್ತನೆ ನೋಡುವಾಗ ಪ್ರಧಾನ ಕೀರ್ತನ ಸಂಗ್ರಹದಿಂದ ಆದಂತದ್ದು. ಇಲ್ಲಿ ದಾವೀದನ ರೀತಿಯಲ್ಲಿ ವಿರೋಧಿಗಳ ಕಿರುಕುಳದಿಂದ ದಾವೀದನ ದುಃಖ ಅದು ಇಮ್ಮಡಿ ಆಗ್ತಾ ಹೋಯ್ತು. ಆ ವಿರೋಧಿಗಳು ಆತನಿಗೆ ಯಾವುದೇ ನಿರೀಕ್ಷೆ ಇಲ್ಲ, ಯಾರೂ ಇಲ್ಲ ಅವನಿಗೆ ಅನ್ನುವ ರೀತಿಯಲ್ಲಿ ಆತನ ಅಪಹಾಸ್ಯ ಮಾಡುವಂತ ಸಮಯದಲ್ಲಿ ಆತನ ವಿರೋಧಿಗಳ ಜಾಸ್ತಿ ಆದ್ರಿಂದ ಇಲ್ಲಿ ಆತನು ತನ್ನ ಸ್ಥಿತಿಯನ್ನು ಹೇಳ್ತಾ ಇದ್ದೀರ ಪ್ರಿಯ. ಇಲ್ಲಿ ಮೃತರಿಗೆ 6ನೇ ಅಧ್ಯಾಯ 5ನೇ ವಚನ ನೋಡುವಾಗ ಮೃತರಿಗೆ ಜ್ಞಾಪಕವಿರುವುದಿಲ್ಲ. ಇಲ್ಲಿ ದಾವೀದನು ತನ್ನ ವಿರೋಧಿಗಳ ಒಂದು ಕಿರುಕುಳದಿಂದ ಆತನು ಬಹಳ ದುಃಖಿತನಾಗಿದ್ದಾನೆ, ಬಹಳ ಸಮಸ್ಯೆಯಲ್ಲಿದ್ದಾನೆ. ಅಲ್ಲಿ ಮೃತರಿಗೆ ಜ್ಞಾಪಕವಿರುವುದಿಲ್ಲ ಅಂತ ವಿಷಯವನ್ನು ಹೇಳುವಾಗ ಆತನು ಯಾವ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಂತಂದ್ರೆ, ಮೃತರಿಗೆ ನಿನ್ನ ಜ್ಞಾಪಕವಿರುವುದಿಲ್ಲವಲ್ಲ, ಪಾತಾಳದಲ್ಲಿ ನಿನ್ನನ್ನು ಸ್ತುತಿಸುವವರು ಯಾರು? ಪ್ರಿಯರೇ, ದಾವೀದನು ನಾನು ಈ ದುಃಖದಿಂದ ಅಥವಾ ಈ ಒಂದು ಖಿನ್ನತೆಯಿಂದ ಅಥವಾ ಈ ಸಮಸ್ಯೆಯಿಂದ ನಾನು ಸತ್ತೋದ್ರೆ ಯಾರೂ ಸಹ ಸತ್ತಂತವರು ದೇವರನ್ನ ಆರಾಧನೆ ಮಾಡಕ್ಕಾಗಲ್ಲ, ದೇವರನ್ನ ಸ್ತುತಿಸಕ್ಕಾಗಲ್ಲ, ದೇವರನ್ನ ನೆನಪು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳುವಂಥದ್ದು ಮೃತರಕ್ಕೆ ಜ್ಞಾಪಕವಿರುವುದಿಲ್ಲ ಅಂತಂದ್ರೆ ಸತ್ತಂತವರಿಗೆ ಆತ್ಮ ಇಲ್ಲದೆ ಇರುವುದರಿಂದ ಅವರಿಗೆ ದೇವರ ಬಗ್ಗೆ ಜ್ಞಾಪಕ ಇರಲ್ಲ, ನೆನಪು ಇರಲ್ಲ, ಮತ್ತು ಅವರು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಕ್ ಸಾಧ್ಯ ಇಲ್ಲ. ನಾನು ಬದುಕಿದ್ರೆ ಯೆಹೋವನನ್ನು ನೆನೆಸ್ಕೊಳ್ಬಹುದು ಮತ್ತು ಆತನನ್ನು ಸ್ತುತಿಸಬಹುದು, ಆದ್ರೆ ಸತ್ರೆ ನಾನು ಮಾಡಕ್ಕಾಗಲ್ಲ. ಇಲ್ಲಿ ಸತ್ತರೆ ದೇವರನ್ನ ಮರ್ತು ಬಿಡ್ಬೇಕಾಗುತ್ತೆ. ಯಾಕೆಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಸಾಯ್ತಾನೋ ಆತ್ಮ ಆತನ ದೇವನ ಬಿಟ್ಟು ಹೋಗುತ್ತೋ ದೇವರನ್ನ ನಾವು ಕೊಂಡಾಡಕ್ಕಾಗಲ್ಲ. ಪಾತಾಳದಲ್ಲೂ ಸಾಧ್ಯ, ಅಲ್ಲಿ ಆತನನ್ನ ಸ್ತುತಿ ಸ್ತೋತ್ರವನ್ನ ಮಾಡಕ್ಕಾಗಲ್ಲ, ಆತನ ಕೊಂಡಾಡಕ್ಕಾಗಲ್ಲ. ಇಲ್ಲಿ ಆತನ ದುಃಖದಿಂದ ಹೇಳ್ತಿರುವಂತ ಮಾತುಗಳಾಗಿದೆ ಪ್ರಿಯರೇ. ಇಲ್ಲಿ ಸಂಪೂರ್ಣ ನರನಾಟದಿಂದ ಕುಂದಿ ಹೋಗಿದ್ದೇನೆ, ಕುಗ್ಗಿಸುವಿಕೆಯಿಂದ ನನ್ನ ದೃಷ್ಟಿ ಮಂದವಾಯಿತು. ಅಂದ್ರೆ ಸಂಪೂರ್ಣ ನರಳಾಟದಿಂದ ಆತನು ರಾತ್ರಿ ಎಲ್ಲ ಮಂಚದ ಮೇಲೆ ದೇವರಿಗೆ ವಿಜ್ಞಾಪನೆಗಳನ್ನ ಮಾಡಿ, ದೇವರಿಗೆ ಪ್ರಾರ್ಥನೆ ಮಾಡಿ, ಆತನು ತನ್ನ ಶತ್ರುಗಳು ಇರುವಾಗೆ ನನ್ನ ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ, ಹಾಸಿಗೆಯಿಂದ ಹಾಸಿಗೆಯು ಕಣ್ಣೀರಿನಿಂದ ನೆನೆದು ಹೋಗುತ್ತದೆ. ಆತನ ದುಃಖ ಎಷ್ಟಾಗಿರುವುದು ಪ್ರಿಯರೇ. ಇಲ್ಲಿ ಶತ್ರುಗಳ ಒಂದು ವಿರೋಧಿಗಳ ಆ ಒಂದು ಕಿರುಕುಳದಿಂದ ಇಲ್ಲಿ ಹೇಳ್ತಾ ಇರುವುದನ್ನ ದಾವೀದನ ಪರಿಸ್ಥಿತಿಯನ್ನು ನೋಡ್ತೀವಿ ಪ್ರಿಯರೇ. ಆತನು ಸಹ ಇಲ್ಲಿ ಖಿನ್ನತೆಗೆ ಒಳಗಾಗಿದ್ದಾನೆ. ತನ್ನ ಮನಸ್ಥಿತಿಯನ್ನ, ತನ್ನ ನೋವನ್ನ ಇಲ್ಲಿ ಕೇಳಿಕೊಳ್ಳುವಂತ ಒಂದು ಪರಿಸ್ಥಿತಿಗೆ ಆತನು ಹೋಗಿದ್ದಾನೆ ಪ್ರಿಯರೇ. ಸಂಪೂರ್ಣವಾಗಿ ನರಳಾಡ್ತಾ ಇದ್ದೀನಿ, ನಾನು ಕುಂದಿ ಹೋಗಿದ್ದೇನೆ, ಅಷ್ಟು ಆತನಿಗೆ ಆ ಖಿನ್ನತೆಗೆ ಒಳಗಾಗಿದ್ದಾನೆ ಪ್ರಿಯರೇ. ಮತ್ತು ಕುಗ್ಗಿಸುವಿಕೆಯಿಂದ ದೃಷ್ಟಿ ಮಂದವಾಯಿತು. ಅಂದ್ರೆ ನಾನು ಪ್ರತಿ ರಾತ್ರಿ ಕಣ್ಣೀರಿನ ಪ್ರಾರ್ಥನೆಗಳು ಮಾಡೋದ್ರ, ರಾತ್ರಿ ಇಡೀ ಪ್ರಾರ್ಥನೆ ಮಾಡೋದ್ರಿಂದ ನನ್ನ ಒಂದು ಕಣ್ಣು ಅದು ಮಂದವಾಯಿತು ಅನ್ನೋದನ್ನ ಹೇಳೋದನ್ನ ಕಾಣ್ತೇವೆ. ಇಲ್ಲಿ ದಾವೀದನು ಸಹ ಖಿನ್ನತೆಗೆ ಒಳಗಾಗಿ ಇಲ್ಲಿ ಪರಿತಪಿಸುವಂತ ತನ್ನ ವೇದನೆಯನ್ನ, ತನ್ನ ವಿರೋಧಿಗಳ ಒಂದು ಪರಿಸ್ಥಿತಿಯಿಂದ ಆತನು ಹೇಳಿಕೊಳ್ಳುವಂತ ಪರಿಸ್ಥಿತಿಯನ್ನು ನೋಡ್ತೇವೆ ಪ್ರಿಯರೇ. ಇಲ್ಲಿ ನಾವು ಆತನ ಒಂದು ಸಮಸ್ಯೆಯಿಂದ, ಆತನ ಪರಿಸ್ಥಿತಿಯಿಂದ ಆತನು ಅಲ್ಲಿ ಹೇಳುವಂತ ತಾನು ರಾತ್ರಿ ಎಲ್ಲ ಆತನು ದೇವರಿಗೋಸ್ಕರ ವಿಜ್ಞಾಪನೆಗಳನ್ನ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ ಪ್ರಿಯರೇ. ಅಂದ್ರೆ ಇಡೀ ರಾತ್ರಿ ಆತನು ವಿರೋಧಿಗೋಸ್ಕರ ತನ್ನ ಅಪಾಯ ವಿಷಯಕ್ಕೋಸ್ಕರ ಆತನು ಇಡೀ ರಾತ್ರಿ ಪ್ರಾರ್ಥನೆ ಮಾಡ್ತಿರುವಂತ ವ್ಯಕ್ತಿಯ ಜೀವಿತವನ್ನ ನಾವು ನೋಡ್ತೀವಿ. ನಾವು ಅದೇ ರೀತಿಯಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ನೋಡ್ತಾ ಬರೋಣ. ಇಲ್ಲಿ ಯೋಬನ ಪತ್ರಿಕೆ 30ನೇ ಅಧ್ಯಾಯ, ಯೋಬನ ಪುಸ್ತಕ 30ನೇ ಅಧ್ಯಾಯ 16ರಿಂದ 20 ವಚನದೊಳಗೂ ನಮ್ಮ ಅನುಕೂಲಕ್ಕಾಗಿ ನಾವು ಓದ್ಕೊಳ್ಳೋಣ. ಯಾರಾದ್ರು ಓದ್ತೀರಾ? ನಾನೇ ಓದ್ತೀನಿ. ಯೋಬನ ಪುಸ್ತಕ 30ನೇ ಅಧ್ಯಾಯ 16ರಿಂದ. ಈಗ ನನ್ನ ಆತ್ಮವು ಕರಗಿ ಹೋಗಿದೆ, ಬಾಧೆಯ ದಿನಗಳು ನನ್ನನ್ನು ಹಿಡಿದುಕೊಂಡಿವೆ, ರಾತ್ರಿಯು ನನ್ನ ಎಲುಬುಗಳನ್ನು ಕೊರೆದು ಕೀಳುತ್ತವೆ, ನನ್ನನ್ನು ಕಚ್ಚುತ್ತಿರುವ ಸಂಕಟಗಳು
ಸುಮ್ಮನಿರುವುದಿಲ್ಲ. ನನ್ನ ಬಟ್ಟೆಯು ರೋಗದ ಅಧಿಕ ಬಲದಿಂದ ಕೆಟ್ಟು ಹೋಗಿ ಅಂಗಿಯ ಕೊಳ್ಳಪಟ್ಟಿಯ ಹಾಗೆ ನನ್ನನ್ನು ಸುತ್ತಿಕೊಂಡಿದೆ. ಆತನು ನನ್ನನ್ನು ಕೆಸರಿನಲ್ಲಿ ಕೆಡವಿದ್ದಾನೆ, ಧೂಳು ಬೂದಿಗಳಿಗೆ ಸಮಾನಾಗಿದ್ದೇನೆ. ಇಲ್ಲಿ ಯೋಬನ ತನ್ನ ಪರಿಸ್ಥಿತಿಯಲ್ಲಿ ಆತನು ಹೇಳಿಕೊಳ್ಳುವುದನ್ನು ನೋಡ್ತೇವೆ ಪ್ರಿಯರೇ. ಆತನು ಸಹ ಇಲ್ಲಿ ನಾವು ಯೋಬನ ಪುಸ್ತಕ ಪ್ರಾರಂಭದ 1ನೇ ಅಧ್ಯಾಯದಲ್ಲಿ ನೋಡ್ತಾ ಬರುವಾಗ ಆತನು 7 ಜನ ಗಂಡು ಮಕ್ಕಳನ್ನ 3 ಜನ ಹೆಣ್ಣು ಮಕ್ಕಳನ್ನ ಕಳ್ಕೊಳ್ತಾನೆ. ಮತ್ತು ಆತನಿಗೆ 7,000 ಕುರಿಗಳಿರ್ತವೆ, 3,000 ಒಂಟೆಗಳು, 500 ಜೋಡೆತ್ತುಗಳು, 500 ಕತ್ತೆಗಳು. ಈ ರೀತಿ ಆ ಕಾಲದಲ್ಲಿ ಶ್ರೀಮಂತಿಕೆಯನ್ನ ಈ ರೀತಿ ಅಳಿತಾ ಇದ್ರು ಪ್ರಿಯರೇ. ಯಾರಿಗೆ ಹೆಚ್ಚು ಪಶುಗಳಿದೆಯೋ, ಕುರಿಗಳಿದೆಯೋ, ಆಡಿದೆಯೋ ಅವ್ರನ್ನ ಅಲ್ಲಿ ಶ್ರೀಮಂತಿಕೆಯಲ್ಲಿ ಅವರು ಶ್ರೀಮಂತರು ಅಂತ ಅಳಿತಾ ಇದ್ರು. ನಾವು ನೋಡ್ಬೋದು, ದಾವೀದ ಅಬ್ರಾಮನ ವಿಷಯದಲ್ಲೂ ಸಹ ನೋಡ್ತಾ ಬರ್ಬೋದು. ಇಲ್ಲಿ ಆ ರೀತಿ ಶ್ರೀಮಂತಿಕೆಯಲ್ಲಿದ್ದಂತ ಯೋಬನು ತನ್ನ ಪರಿಸ್ಥಿತಿಯಲ್ಲಿ ಆತನು ತತ್ತರಿಸಿ ಹೋಗಿದ್ದಾನೆ ಪ್ರಿಯರೇ. ತನ್ನ ವೇದನೆಯಿಂದ ಆತನು ವಿಕಾರಗೊಂಡಿದ್ದಾನೆ ಯೋಬನು. ಆತನು ನೋಡುವಾಗ ಆತನು ಧೂಳಿಗೆ ಮತ್ತು ಬೂದಿಗೆ ಸಮನಾಗಿದ್ದೇನೆ, ನಾನು ಸಾಯಲು ಸಿದ್ಧನಾಗಿದ್ದೇನೆ ಅಂತ ಪರಿಸ್ಥಿತಿಯಲ್ಲಿ ಆತನು ಇಲ್ಲಿ ಹೇಳ್ಕೊಳ್ಳುವುದನ್ನು ನೋಡ್ತೀವಿ ಪ್ರಿಯರೇ. ಆತನು ಎಲ್ಲವನ್ನ ಕಳ್ಕೊಂಡು, ತನ್ನ ಮಕ್ಕಳನ್ನು ಕಳ್ಕೊಂಡು, ಆತನು ಇರುವಂತ ಪರಿಸ್ಥಿತಿಯಲ್ಲಿ ತನಗೆ ದೇಹಕ್ಕೆ ಹುಣ್ಣುಗಳು, ಗಾಯಗಳಾಗಿ ಆತನು ಕೆರೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಆತನು ಬೂದಿಯಲ್ಲಿ ಕುಳಿತುಕೊಂಡು ಆತನ ಉಪಶಮನಗೋಸ್ಕರ ಆತನು ಕೆರೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಜೀವಿತವನ್ನ ಮಾಡ್ತಾ ಬಂದ ಪ್ರಿಯರೇ. ಆದ್ರೂ ಸಹ ಎಲ್ಲೂ ಸಹ ಯೋಬನು ದೇವರನ್ನು ದೂಷಣೆ ಮಾಡೋದಾಗ್ಲಿ ಅಥವಾ ದೇವರ ವಿರುದ್ಧವಾಗಿ ಮಾತನಾಡೋದಾಗ್ಲಿ ಮಾಡಲ್ಲ ಪ್ರಿಯರೇ. ಆತನು ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು ಅಂತ ಹೇಳೋದನ್ನ ಕಾಣ್ತೇವೆ ಪ್ರಿಯರೇ. ತಾಯಿ ಗರ್ಭ ಏನು ಇರದವನಾಗಿ ತಾಯಿ ಗರ್ಭದಿಂದ ಜನಿ ಬಂದೇನೋ, ಏನು ಇರದವನಾಗಿ ಹೋಗುತ್ತೇನೆ ಅಂತ ತಗ್ಗಿಸಲ್ಪಡುವಿಕೆಯಿಂದ ಇದ್ದಂತ ಅಂತ ಮನುಷ್ಯನಲ್ಲೂ ಸಹ ಇಲ್ಲಿ ಆತನು ಖಿನ್ನತೆಗೆ ಒಳಗಾಗದಂತ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತೀವಿ ಪ್ರಿಯರೇ. ಅವನು ಪ್ರಾರ್ಥನೆಗೆ, ದೇವರು ಅವನ ಪ್ರಾರ್ಥನೆಗೆ ಉತ್ತರಿಸ್ತಾ ಇಲ್ಲ, ಕ್ರೂರವಾಗಿ ಅವನನ್ನು ವಿರೋಧಿಸ್ತಾ ಇದ್ದಾನೆ, ಅವನನ್ನು ದುರ್ಗತಿಗೆ ತಂದಿದ್ದಾನೆ. ಇಲ್ಲಿ ಹೇಳುವಂತ ನೋಡುವಾಗ ಯೋಬನು ಹೇಳ್ತಾನೆ, ಬಾಧೆಯ ದಿನಗಳು ನನ್ನನ್ನು ಹಿಡಿದುಕೊಂಡಿವೆ, ರಾತ್ರಿಯು ನನ್ನ ಎಲುಬುಗಳನ್ನು ಕೊರೆದು ಕೀಳುತ್ತವೆ, ನನ್ನನ್ನು ಕಚ್ಚುತ್ತಿರುವ ಸಂಕಟಗಳು ಸುಮ್ಮನಿರುವುದಿಲ್ಲ. ನನ್ನ ಬಟ್ಟೆಯು ರೋಗದ ಅಧಿಕ ಬಲದಿಂದ ಕೆಟ್ಟು ಹೋಗಿ ಅಂಗಿಯ ಕೊಳ್ಳಪಟ್ಟಿಯ ಹಾಗೆ ನನ್ನನ್ನು ಸುತ್ತಿಕೊಂಡಿವೆ, ಆತನು ನನ್ನನ್ನು ಕೆಸರಿನಲ್ಲಿ ಕೆಡವಿದ್ದಾನೆ, ಧೂಳು ಬೂದಿಗಳಿಗೆ ಸಮಾನಾಗಿದ್ದೇನೆ. ಇಲ್ಲಿ ಯೋಬನ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಅವನು ಎಲ್ಲವನ್ನ ತೆಗೆದುಕೊಳ್ಳುವಂತ ಅದನ್ನ ಯಾರು ಈ ರೀತಿ ಪರಿಹಾಸ ಮಾಡ್ತಾ ಇದ್ದಾರೆ, ಆತನ ವಿರೋಧಿಗಳಾಗಿದ್ದಾರೆ, ಆತನ ಹಾಸ್ಯ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಯೋಬನಿಗೆ ಚಿಕ್ಕ ಮಕ್ಕಳು, ಅಲ್ಲಿ ಹುಡುಗರು ಆತನ ಪರಿಹಾಸ ಮಾಡ್ತಿರುವಂತ ಪರಿಸ್ಥಿತಿ ಪ್ರಿಯರೇ. ಆತನು ಆ ಪರಿಹಾಸ ಮಾಡ್ತಿರುವಂತಹ ಚಿಕ್ಕ ವಯಸ್ಸಿನ ಹುಡುಗರು ಅವ್ರು ಯಾರು ಅಂತ ಅವ್ರ ತಂದೆ ತಾಯಿಗಳು ನೋಡ್ತಾ ಬರುವಾಗ ಅವರು ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟವರು, ಸಮಾಜದಿಂದ ಹೊರ ಹಾಕಲ್ಪಟ್ಟಂತ ಮಕ್ಕಳು ಇಲ್ಲಿ ಈ ಒಂದು ಯೋಬನ ಸ್ಥಿತಿಯನ್ನ ಕಂಡು ಅವರು ಹೇಳ್ತಿರೋದನ್ನ ನೋಡ್ತಿರ್ತೀವಿ. ನಾವು ಇವಾಗ್ಲೂ ಸಹ ರಸ್ತೆಯಲ್ಲಿ ಹೋಗುವಂತ ಕೆಲವು ಹುಚ್ಚರನ್ನ ಮಕ್ಕಳು ಕಲ್ ತಗೊಂಡು ಹೊಡಿತಾರೆ ಅಥವಾ ರೇಗಿಸ್ತಾರೆ, ಅವ್ರನ್ನ ತುಡಾಯಿಸುವಂತ ಪರಿಸ್ಥಿತಿ ನೋಡ್ತೇವೆ. ಇಲ್ಲಿ ಯೋಬನ ಪರಿಸ್ಥಿತಿ, ಯೋಬನು ಅಲ್ಲಿ ಆತನು ಬಟ್ಟೆನ ಹರ್ಕೊಂಡು ಬೂದಿಯನ್ನ ಸುರ್ಕೊಂಡು ಆತನ ಆ ಒಂದು ಗಾಯಗಳ ಒಂದು ಇದರಲ್ಲಿ ಉಪಶಮನಕ್ಕೋಸ್ಕರ ಆತನು ಕೆರೆದುಕೊಳ್ಳುವಂತ ಪರಿಸ್ಥಿತಿ ನೋಡುವಾಗ ಇಲ್ಲಿ ಆತರ ಮಕ್ಕಳು ಆತನ ಅಪಹಾಸ್ಯ ಮಾಡ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಈ ಒಂದು ಅಪಹಾಸ್ಯದ ಪರಿಸ್ಥಿತಿಯಲ್ಲಿ ಆತನು ಇಲ್ಲಿ ತನ್ನ ಖಿನ್ನತೆಗೊಳಗಾಗಿ ಹೇಳ್ತಿರೋದನ್ನ ಕಾಣ್ತೇವೆ. ನನ್ನನ್ನು ದೇವರು ಬಿಟ್ಟಿದ್ದಾನೆ, ನನ್ನ ದುರ್ಗತಿಗೆ ತಂದಿದ್ದಾನೆ, ನನ್ನ ಪ್ರಾರ್ಥನೆಗೆ ಉತ್ತರದ ಮೇಲೆ ಕೊಡ್ತಾನೆ ದೇವರು ಅನ್ನೋದು ಹೇಳೋದನ್ನ ಯೋಬನ ಪರಿಸ್ಥಿತಿ ನೋಡ್ತೇವೆ ಪ್ರಿಯರೇ. ಇವತ್ತು ನಾವು ಇಂಥ ಯೋಬನಿಗೆ ಬಂದಂತ ಪರಿಸ್ಥಿತಿಯನ್ನ, ಆತನಿಗೆ ಬಂದಂತ ಖಿನ್ನತೆಯನ್ನ, ಆತನಿಗೆ ಬಂದಂತ ಮನಸ್ಸಿನ ಆ ಸಮಸ್ಯೆಯನ್ನ ನಾವೇನಾದ್ರೂ ಇದ್ರೆ ಪ್ರಿಯರೇ, ನಾವು ದೇವರನ್ನ ದೂಷಣೆ ಮಾಡ್ತಾ ಇದ್ವೇನೋ. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ತನ್ನ ಹೆಂಡತಿಯು ಸಹ ನಿನ್ನ ದೇವರನ್ನ ದೂಷಿಸಿ ಸಾಯಿ ಅಂತ ಬಿಟ್ಟು ಹೋಗುವಂತ ಪರಿಸ್ಥಿತಿಯಲ್ಲೂ ಸಹ ಆತನು ಎಲ್ಲೂ ಸಹ ದೇವರಿಗೆ ವಿರುದ್ಧವಾಗಿ ಅಥವಾ ದೇವರಿಗೆ ಆತನು ದೂಷಣೆ ಮಾತುಗಳನ್ನು ಆಡುವುದೇ ಇಲ್ಲ ಪ್ರಿಯರೇ. ಎಲ್ಲವನ್ನ ಸಹಿಸಿಕೊಂಡು ಆತನು ದೇವರನ್ನ ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು ಅಂತ ನೋಡುವ ತಗ್ಗಿಸಲ್ಪಡುವಿಕೆ ನೋಡ್ತೀವಿ ಪ್ರಿಯರೇ. ಇವತ್ತು ನಮ್ಮ ಸ್ಥಿತಿಯಲ್ಲಿ ಕರ್ತನ ನಾವು ಯೋಬನ ಅಂತ ದಾವೀದನು ಅಂತ ಯೋಬನು ಸಹ ಅಂತ ಪರಿಸ್ಥಿತಿಯಲ್ಲಿ ಅವರು ಹೊರಬರೋಕ್ಕೋಸ್ಕರ ಅಲ್ಲಿ ತೊಡಲಾಡುವುದನ್ನ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಾವು ಅದೇ ರೀತಿ 3ನೇದಾಗಿ ಮತ್ತೊಬ್ಬ ವ್ಯಕ್ತಿಯನ್ನ ನೋಡ್ತಾ ಬರೋಣ ಪ್ರಿಯರೇ.
ಆ ಒಂದನೇ ಅರಸುಗಳ ಮೊದಲನೇ ಅರಸುಗಳ ಪತ್ರಿಕೆ 19ನೇ ಅಧ್ಯಾಯ 1 ವ್ಯಕ್ತಿಯ ಬಗ್ಗೆ ನಾವು ನೋಡ್ತಾ ಬರೋಣ ಪ್ರಿಯ. 1 ಅರಸುಗಳು 19ನೇ ಅಧ್ಯಾಯ 1ರಿಂದ ನಾವು 4 ವಚನಗಳವರೆಗೂ ನಾವು ನೋಡ್ಕೊಳ್ಳೋಣ. ಎಲೀಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಅಹಾಬನು ಇಜೆಬೆಲಿಗೆ ತಿಳಿಸಿದಾಗ ಆಕೆಯು ಎಲೀಯನ ಬಳಿಗೆ ದೂತನನ್ನು ಕಳಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆಯದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದ್ದನ್ನು ಮಾಡಲಿ ಎಂದು ಹೇಳಿ ಕಳಿಸಿದಳು. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯೆಹೂದದ ಬೆರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನಾಗಿಯೇ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಆದರೆ ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನ ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆಗೊಂಡನು. ಥ್ಯಾಂಕ್ ಯು. ಇಲ್ಲಿ ನಾವು ನೋಡ್ತೇವೆ ಎಲಿಯನ ಪ್ರವಾದಿಯಾದಂತ ಎಲಿಯನ ಒಂದು ಸ್ಥಿತಿಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಎಲಿಯನು ಆ ಕಾಲದಲ್ಲಿ 3 ವರ್ಷಗಳ ಕಾಲ ಮಳೆ ಬರದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದಂತವನು, ಮತ್ತೆ 3 ವರ್ಷಗಳ ನಂತರ ಮಳೆ ಬರುವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದಂತ ಆ ಎಲಿಯನ ಪರಿಸ್ಥಿತಿ ಪ್ರಿಯರೇ. ಅವನು ಅಹಾಬನು, ಉಮ್ರಿಯ ಮಗನಾದ ಅಹಾಬನು ಇಸ್ರಾಯೇಲರನ್ನ ಅರಸನಾಗಿ 22 ವರ್ಷಗಳ ಆಳ್ವಿಕೆಯನ್ನು ಮಾಡ್ತಾನೆ. ಆತನು ಚಿದ್ದೋನ್ಯರ ಅರಸನಾದಂತ ಇಲ್ತಾಬಳನ ಮಗಳಾದ ಇಜೆಬೆಳನ್ನ ತನ್ನ ಮದುವೆ ಮಾಡ್ಕೊಳ್ತಾನೆ. ಅವಳು ಬಾಳನ ಆರಾಧಕಳಾಗಿರ್ತಾಳೆ. ಇಸ್ರಾಯೇಲ್ರಿಗೆ ಗುಡಿ ಕಟ್ಟುವ ರೀತಿಯಲ್ಲಿ ಮತ್ತು ಬಾಳನ ಅಹಾಬನ ಮನಸ್ಸನ್ನ ತನ್ನ ಬಾಳನ ದೇವತೆಗಳ ಕಡೆಗೆ ತಿರುಗಿಸಿ ಅಲ್ಲಿ ಅವಳು ಮಾಡುವಂತ ಒಂದು ಕೆಲಸವನ್ನ, ಒಂದು ದೇವಾಲಯವನ್ನ ಕಟ್ಟಿಸುವಂತದ್ದು ಅಥವಾ ಗುಡಿಗಳನ್ನ ಕಟ್ಟಿಸುವಂತದ್ದು, 450 ಪ್ರವಾದಿಗಳನ್ನ ಆ ಕಾಲದಲ್ಲಿ ಸಾಕಿದಂತ ಒಂದು ಇಜೆಬೆಳಾಗಿದ್ದಾಳೆ ಪ್ರಿಯ. ನಾವು ಎಲಿಯನ ಬಗ್ಗೆ ನೋಡ್ತಾ ಬರುವಾಗ, ಎಲಿಯನು ಬಡ ವಿಧಿವೆಯ ಒಂದು ಇಡೀ ಹಿಟ್ಟು ಮತ್ತು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇದ್ದಂತ ಆ ಬಡ ವಿಧಿವೆಯನ್ನ ಆತನು ಆಶೀರ್ವದಿಸುವುದನ್ನ, ಆತನ ಮೊಗೆಯಲ್ಲಿ ಆ ಒಂದು ಇಡೀ ಹಿಟ್ಟು ಖಾಲಿ ಆಗ್ಲಿಲ್ಲ, ಮೊಗೆಯಲ್ಲಿ ಎಣ್ಣೆ ತಿರ್ಲೇ ಇಲ್ಲ, ಅವಳು ಅದರಲ್ಲೇ ಜೀವನ ಮಾಡಲು ಮುಂದೆ ಅಂತ ನೋಡ್ತೇವೆ. ಆ ಬಡ ವಿಧವೆಯ ಮಗನನ್ನು ಸಹ ಆತನು ಸತ್ತಂತವನ್ನ ಬದುಕಿಸ್ತಾನೆ. ಮತ್ತು ನಾವು ಅರಸುಗಳ 18ನೇ ಅಧ್ಯಾಯಕ್ಕೆ ಬರುವಾಗ 450 ಬಾಳನ ಪ್ರವಾದಿಗಳನ್ನ ಕೊಲ್ಲಿಸ್ತಾನೆ. ಅಂತ ದೇವರ ಜೊತೆಯಲ್ಲಿ ಸಂಬಂಧದಲ್ಲಿ ಆತನು ಇದ್ದಂಥವನು, ದೇವರೊಟ್ಟಿಗೆ ಇದ್ದಂತ ಒಂದು ಪ್ರವಾದಿಯಾಗಿದ್ದಂತ ಎಲಿಯನು ಇಲ್ಲಿ ನಾಳೆ ಎಷ್ಟೊತ್ತಿಗೆ ನಿನ್ನನ್ನ ಸಾಯಿಸ್ತೇನೆ, ಇಲ್ಲದ್ರೆ ನನ್ನ ದೇವತೆಗಳು ನನಗೆ ಬೇಕಾದದನ್ನ ಮಾಡಲಿ ಅಂತ ಹೇಳಿದಂತ ಇಜೆಬೆಳನ ಮಾತಿಗೆ ಇಲ್ಲಿ ಎದುರಿ ಆತನು ಆ ಜಾಲಿಯ ಮರದ ಗಿಳಗಡೆ ಕುಳಿತುಕೊಂಡು ನನ್ನ ಪ್ರಾಣವನ್ನ ತೆಗೆದ್ಬಿಡಪ್ಪ, ಸಾಕಾಯ್ತು ನನಗೆ ಅಂತ ಹೇಳೋದನ್ನ ಪರಿಸ್ಥಿತಿ ನೋಡ್ತೇವೆ. ಎಂತ ಮಹಾನ್ ಸೇವಕನು, ಎಂತ ದೇವರ ಜೊತೆಯಲ್ಲಿ ನಿಕಟವಾದ ಸಂಬಂಧ ಇಟ್ಟಂತವನು, ಮಳೆ ಬರದಿ ತಡೆದಂತವನು, ಆ ವಿಧವೆ ಮಗನನ್ನ ಬದುಕಿಸಿದಂತದ್ದು ಎಲಿಯನು, ಮತ್ತು ವಿಧವೆಗೆ ಆ ಒಂದು ಎಣ್ಣೆ ನಿರಂತರವಾಗಿ ಬರುವ ರೀತಿಯಲ್ಲಿ ಆ ಒಂದು ಇಡೀ ಹಿಟ್ಟನ್ನ ಆತನು ಆಶೀರ್ವಾದ ಮಾಡಿ ಅವನು ನಿರಂತರವಾಗಿ ಅದರಲ್ಲಿ ಆ ಹಿಟ್ಟು ಖಾಲಿಯಾಗದ ಸ್ಥಿತಿಯಲ್ಲಿ ಇದ್ದಂತವನು, 450 ಬಾಳನ ಪ್ರವಾದಿಗಳನ್ನ ಕೊಲಿಸಿದಂತ ಇಂಥ ಧೈರ್ಯಶಾಲಿದಂತ ದೇವರ ಮಗನ, ದೇವರ ಒಂದು ಮಾತಿಗೆ ವಿಧೇಯನಾಗಿದ್ದಂತ ಈ ಒಂದು ಪ್ರವಾದಿಯಾದಂತ ಎಲಿಯನ ಸ್ಥಿತಿಯ ನೋಡ್ತೇವೆ ಪ್ರೇರೆ. ಆತನು ಇಜೆಬೆಳಗೆ ಎದುರಿ ತನ್ನ ಪ್ರಾಣವನ್ನ ತೆಗೆದುಬಿಡು ಅನ್ನೋ ರೀತಿಯಲ್ಲಿ ಕೇಳಿಕೊಳ್ಳುವಂತ ಪರಿಸ್ಥಿತಿ ನೋಡ್ತಾ ಇದ್ದೇವೆ ಪ್ರಿಯ. ಇವತ್ತು ನಾವು ಎಷ್ಟು ಜನ ಇಂಥ ಪರಿಸ್ಥಿತಿಗಳಿಗೆ, ಈ ಖಿನ್ನತೆಗಳಿಗೆ ಒಳಗಾಗಿ ನಾವು ಜೀವಿಸ್ತಾ ಇದೀವಿ ಪ್ರಿಯರೇ.
ಇವತ್ತು ಯಾವುದೋ ಒಂದು ವಿಷಯಗಳಲ್ಲಿ ನಾವು ಸುವಾರ್ತೆ ಸಾರಕ್ಕೆ ಹೋದ್ರೆ ಯಾರೋ ಬಂದು ಹೊಡಿತಾರೆ ಅನ್ನುವಂತ ಭಯದಲ್ಲಿ ನಾವು ಜೀವಿತವನ್ನ ಮಾಡ್ತಾ ಇದೀವಿ. ಯಾವುದೇ ಒಂದು ವಿಷಯಗಳಲ್ಲೂ ಸಹ ನಾವು ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ಮನಸ್ಸನ್ನ ಭಯದಲ್ಲಿ, ಆತಂಕದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಪ್ರಿಯರೇ. ಈ ಲೋಕದಲ್ಲಿ ನಾವು ಯಾವ ವಿಷಯಕ್ಕೂ ನಾವು ಎದುರುವಂತ ಪರಿಸ್ಥಿತಿ ಇಲ್ಲ ಪ್ರಿಯರೇ. ಯಾಕೆಂದ್ರೆ ನಮ್ಮ ದೇವರು ಅಗ್ನಿ ಸ್ವರೂಪನು, ಆತನು ದಹಿಸುವ ಅಗ್ನಿಯಾಗಿದ್ದಾನೆ ಪ್ರಿಯರೇ. ಆದ್ರೆ ಇಲ್ಲಿ ಯೋಬನ ಪರಿಸ್ಥಿತಿ ನೋಡಿ ಪ್ರಿಯರೇ, ಅಂತ ನಿಷ್ಠಾವಂತನಾದಂತ ದೇವರ ಪ್ರವಾದಿಯಾದಂತ ಎಲಿಯನು ಇಜಬೇಲ್ನ ಒಂದು ಮಾತಿಗೆ ಹೆದರಿ ಆತನು ತನ್ನ ಸ್ಥಳವನ್ನು ಬಿಟ್ಟು ಬರುವುದನ್ನ ಕಾಣ್ತಾ ಇದೀವಿ. ಆತನು ತನ್ನ ಜಾಲಿಯ ಮರದ ಕೆಳಗಡೆ ಕುಳಿತುಕೊಂಡು ನನ್ನ ಪ್ರಾಣವನ್ನ ತೆಗೆದು ಬಿಡು, ನನಗೆ ಜೀವನ ಸಾಕಾಯಿತು ಎಂದು ಹೇಳುವ ರೀತಿಯಲ್ಲಿ ಆತನು ದೇವರ ಬಳಿಗೆ ಕೇಳ್ಕೊಳ್ಳೋದನ್ನ ಕಾಣ್ತಿದ್ದೆ ಪ್ರಿಯರೇ. ಇಷ್ಟು ನಮ್ಮ ಜೀವಿತಗಳಲ್ಲಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ನಾವು ಖಿನ್ನತೆಗಳಿಗೆ ಒಳಗಾಗದ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ನಾವು ಈ ಲೋಕದಲ್ಲಿ ನಡೆದುಕೊಳ್ಳಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ದೇವರು ಎಲ್ಲವನ್ನ, ನಾವು ಈ ಲೋಕದಲ್ಲಿ ಯಾವುದೇ ಚಿಂತೆಗಳನ್ನ ಮಾಡಿದ್ರು ಸಹ ಅದು ಅಸಾಧ್ಯವಾಗಿದೆ ಪ್ರಿಯರೇ. ದೇವರ ಚಿತ್ತವೇ ನೆರವೇರುವಂತದ್ದು. ನಾವ್ ಏನೇ ಅನ್ಕೊಂಡ್ರು, ಏನೇ ತಿನ್ಕೊಂಡ್ರು ಅದು ಅಸಾಧ್ಯವಾಗಿದೆ ಪ್ರಿಯರೇ. ನಾವು ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯವನ್ನ ನೋಡೋಣ ಪ್ರಿಯರೇ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನ. ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಇಲ್ಲಿ ನೋಡಿ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸುತ್ತೇನೆ. ಈ ಲೋಕದಲ್ಲಿ ಯಾವುದೇ ವಿಷಯಗಳಿಗಾಗ್ಲಿ ಪ್ರಿಯರೇ, ನಾವು ಸುವಾರ್ತೆಗಳು ನೋಡ್ತಾ ಬರುವಾಗ ದೇಹವನ್ನ ಕೊಂದು ಆತ್ಮವನ್ನ ಕೊಲ್ಲದವರಿಗೆ ಹೆದರಬೇಡಿರಿ ಅಂತಿದೆ. ಇವತ್ತು ನಾವು ಯಾವುದೇ ಚಿಂತೆಗಳಿಗೋಸ್ಕರ, ಯಾವುದೇ ಭಯಗಳಿಗೋಸ್ಕರ, ಯಾವುದೇ ಆತಂಕಗಳಿಗೆ ನಾವು ಒಳಗಾಗದೆ ನಾವು ಜೀವಿಸ್ಬೇಕಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಬರುವಾಗ ಎಲಿಯನ ಅಂತ ಪ್ರವಾದಿ, ದೊಡ್ಡ ಪ್ರವಾದಿ, ದೇವರ ಪ್ರವಾದಿಯೇ ಇಲ್ಲಿ ಇಜಬೇಲಳಿಗೆ ಎದುರಿ ತನ್ನ ಪ್ರಾಣವನ್ನ ತೆಗೆದು ಬಿಡುವಂತ, ಆತನ ಸ್ವಇಚ್ಛೆಯಿಂದ ಕೇಳಿಕೊಳ್ಳುವಂತ ಪರಿಸ್ಥಿತಿಗೆ ಒಳಗಾಗಿದೆ, ಈ ಖಿನ್ನತೆಗೆ ಒಳಗಾಗಿರುವಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಈ ತನ್ನ ಮನಸ್ಸಿನ ಖಿನ್ನತೆಯಿಂದ ಇಲ್ಲಿ ಅಂತ ಪ್ರವಾದಿ ಎಲಿಯನು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಪ್ರಿಯರೇ. ಈ ಲೋಕದಲ್ಲಿ ನೀವು ಯಾವುದು ಕೇಳ್ಬೇಕಂದ್ರೆ, ನಾನೇ ನಿನ್ನ ದೇವರು, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನಗಿದ್ದೇನೆ. ಯಾವಾಗಲೂ ದೇವರು ನಿರಂತರವಾಗಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿರಂತರವಾಗಿ ನಮ್ಮ ಜೊತೆಯಲ್ಲಿದ್ದಾನೆ ಪ್ರಿಯರೇ. ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಸಹ ನಾವು ಯಾವುದೇ ಸ್ಥಳದಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ, ಯಾವುದೇ ಕಾಲದಲ್ಲಿ, ಯಾವುದೇ ರೀತಿಯಲ್ಲಿದ್ರು ಸಹ ಆತನು ಪ್ರತಿನಿತ್ಯ, ಪ್ರತಿ ಕ್ಷಣವೂ ಸಹ ನಮ್ಮನ್ನ ಕಾಯ್ತಾ ಇದ್ದಾನೆ. ಆತನು ಕಾಯ್ತಾ ಇರೋದಕ್ಕೋಸ್ಕರ ಇವತ್ತು ನಾವು ನೆಮ್ಮದಿಯಾಗಿ ರಾತ್ರಿ ನಿದ್ದೆ ಮಾಡ್ತಾ ಇದೀವಿ, ಬೆಳಿಗ್ಗೆ ಹೇಳ್ತಾ ಇದೀವಿ. ಆತನು ನಮ್ಮನ್ನ ಕಾಯುವಂತ ದೇವರಾಗಿದ್ದಾನೆ. ಆತನು ಎಲ್ಲಾ ಕ್ಷಣದಲ್ಲೂ ಸಹ ಆತನು ನಮ್ಮನ್ನ ನೋಡುವಂತವನು, ನಮ್ಮನ್ನ ಕಾಪಾಡುವಂತನಾಗಿದ್ದಾನೆ ಪ್ರಿಯರೇ. ನಾವು ಈ ಲೋಕದಲ್ಲಿ ಯಾವುದೇ ಚಿಂತೆಯನ್ನ, ಯಾವುದೇ ಒಂದು ಖಿನ್ನತೆಗೆ ಒಳಗಾಗದೆ ನಾವು ಜೀವಿಸ್ಬೇಕಾಗಿದೆ ಪ್ರಿಯರೇ. ನಾವು ಮೊದಲನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥ ಚಿತ್ತರಾಗಿರಿ. ಇಲ್ಲಿ ನೋಡಿ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಈ ಲೋಕದಲ್ಲಿ ನಮ್ಗೆ ಯಾವುದೇ ಚಿಂತೆಗಳಿದ್ರು, ಯಾವುದೇ ಸಮಸ್ಯೆಗಳಿದ್ರು ಎಲ್ಲವನ್ನ ನಾವು ದೇವರ ಮುಂದೆ ತರಬೇಕಾಗಿದೆ ಪ್ರಿಯರೇ. ನಾವು ಖಿನ್ನತೆಗೊಳಗುವಂತ ಅವಶ್ಯಕತೆ ಇಲ್ಲ, ನಾವು ದಿಗ್ಭ್ರಮೆಗೊಳ್ಳುವಂತ ಅವಶ್ಯಕತೆ ಇಲ್ಲ, ನಾವು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ, ನಾವು ಭಯ ಪಡುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾವುದೇ ವಿಷಯದಲ್ಲೂ ಸಹ ನಾವು ದೇವರಿಗೆಲ್ಲವನ್ನ, ನಮ್ಮ ಚಿಂತೆಯನ್ನೆಲ್ಲ ಆತನಿಗೆ ಒಪ್ಪಿಸ್ಬೇಕಾಗಿದೆ ಪ್ರಿಯರೇ. ಆತ ನಮಗೋಸ್ಕರ ಚಿಂತಿಸುವಂತನಾಗಿದ್ದಾನೆ, ನಮಗೋಸ್ಕರ ಯೋಚಿಸುವಂತನಾಗಿದ್ದಾನೆ ಪ್ರಿಯರೇ. ಈ ಲೋಕದಲ್ಲಿ ನಾವು ಜೀವಿಸುವಷ್ಟು ದಿನಗಳು ನಾವು ಯಾವುದೇ ಖಿನ್ನತೆಗಳಿಗೆ ಒಳಗಾಗದ ರೀತಿ, ಮನಸ್ಸಿನ ಕಾಯಿಲೆಗಳ ಒಳಗಾದ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ನಾವು ಪೌಲನು ಫಿಲಿಪಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಬರೋಣ. ಪೌಲನು ಫಿಲಿಪಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ಅಧ್ಯಾಯ ವಚನ 6ರಿಂದ 7 ಬರ. 6ರಿಂದ 7. ಆಗ ಎಲ್ಲಾ ಗ್ರಹಿಕೆಯನ್ನ ಮೀರುವ ದೇವಶಾಂತಿಯಿಂದ
ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಅದೇ ಸಾಕು ಬ್ರದರ್, 7:8. ಇಲ್ಲಿ ನಾವು 6ನೇ ವಚನ ನೋಡೋಣ. 4:6 ಯಾವ 4:6 ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ನಾವು ಯಾವ ಸಂಬಂಧವಾಗೂ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕೆಂದ್ರೆ ದೇವರು ನಮ್ಮನ್ನ ಕ್ರಯವಾಗಿ ತೆಗೆದುಕೊಂಡಿದ್ದಾನೆ. ದೇವರು ನಮ್ಮನ್ನ ಕ್ರಯವಾಗಿ ತೆಗೆದುಕೊಂಡಿರುವುದರಿಂದ ನಮ್ಮನ್ನ ಆತನೇ ಪ್ರತಿ ಕ್ಷಣದಲ್ಲಿ ನಮ್ಮ ಅಂಗೈಲಿ ಚಿತ್ರಿಸಿಕೊಂಡು, ಆತನ ಅಂಗೈಲಿ ಚಿತ್ರಿಸಿಕೊಂಡು ನಮ್ಮನ್ನ ಕಣ್ಣುಗಡ ಪಾದೆಯಲ್ಲಿ ಕಾಪಾಡ್ತಿರುವುದರಿಂದ ನಾವು ಯಾವುದೇ ವಿಷಯದಲ್ಲೂ ಸಹ ನಾವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ, ದಿಗ್ಭ್ರಮೆಗೊಳ್ಳುವಂತ ಅವಶ್ಯಕತೆ ಇಲ್ಲ, ನಾವು ಖಿನ್ನತೆಗೆ ಒಳಗುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಇಲ್ಲಿ ನಾವು ದಾವೀದನ ಪರಿಸ್ಥಿತಿಯನ್ನು ನೋಡ್ತೇವೆ, ನಾವು ಯೋಬನ ಪರಿಸ್ಥಿತಿಯನ್ನ ನೋಡ್ತೇವೆ, ಮತ್ತು ಇಲ್ಲಿ ಎಲಿಯನ ಪರಿಸ್ಥಿತಿಯನ್ನು ನೋಡ್ತೇವೆ ಪ್ರಿಯರೇ. ಅವರು ಖಿನ್ನತೆಗೊಳಗೆ ಅಂತ ಮಹಾನ್ ಸೇವಕರಾಗಿದ್ರು ಸಹ, ದೇವರ ಅರಸನಾಗಿದ್ದ ದಾವೀದನು ಸಹ ಮಹಾ ಭಕ್ತನಾಗಿದ್ದಂತ ಇಲ್ಲಿ ಯೋಬನ ಪರಿಸ್ಥಿತಿಯನ್ನು ಸಹ ನೋಡ್ತೇವೆ. ಇಲ್ಲಿ ದೇವರ ಪ್ರವಾದಿಯಾದ ಎಲಿಯನು ಸಹ ಇಲ್ಲಿ ತನ್ನ ಪ್ರಾಣಕ್ಕೋಸ್ಕರ ಓಡಿ ಹೋಗುವಂತದನ್ನ, ತನ್ನ ಪ್ರಾಣದ ಉಳಿಸ್ಕೋಸ್ಕರ ತನ್ನ ಪ್ರಾಣವನ್ನ ತೆಗೆದು ಬಿಡುವಂತ ಕೇಳುವ ರೀತಿಯಲ್ಲಿ ಆತನು ದೇವರನ್ನ ಕೇಳಿಕೊಳ್ಳುವಂತ ಪರಿಸ್ಥಿತಿಯನ್ನು ನೋಡ್ತೇವೆ ಪ್ರಿಯರೇ. ನಾವು ಈ ಲೋಕದಲ್ಲಿ ಯಾವುದೇ ಚಿಂತೆಯನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾವುದೇ ಸಂಬಂಧವಾಗಿಯೂ ಚಿಂತೆ ಮಾಡದೆ ನಾವು ನಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕ್ಬೇಕಾಗಿದೆ. ಯಾಕೆಂದ್ರೆ ಆತನು ನಮಗೋಸ್ಕರ ಚಿಂತಿಸ್ತಾನೆ, ಆತ ನಮಗೋಸ್ಕರ ಇರುವಂತ, ನಾವು ಈ ಲೋಕದಲ್ಲಿ ಇರುವಷ್ಟು ದಿನಗಳು ಕಾಲವನ್ನ ಆತನು ನಮ್ಮನ್ನ ಸಾಕಿ ಸಲ್ಲುವಂತವನು ಆತನಾಗಿದ್ದಾನೆ ಪ್ರಿಯರೇ. ಆದ್ರೆ ನಾವು ಈ ಒಂದು ಸ್ಥಿತಿಯಲ್ಲಿ ನೋಡ್ತಾ ಬರುವಾಗ ಇವತ್ತು ಕೆಲವು ಸಮಸ್ಯೆಗಳಲ್ಲಿ, ಪರಿಸ್ಥಿತಿಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಸಿಕ್ಕಾಕೊಂಡು ನಾವು ಖಿನ್ನತೆಗೆ ಒಳಗಾಗಿ ಇವತ್ತು ಸಹ ನಾವು ಮನಸ್ಸಿನ ಕಾಯಿಲೆಗಳಿಗೆ ಒಳಗಾಗಿ ಇವತ್ತು ತತ್ತರಿಸುವಂತದ್ದು, ನಾವು ವೇದನೆಯಿಂದ ನಾವು ಹೊರಬರಲಿಕ್ಕೆ ಸಾಧ್ಯವಾಗ್ತಾ ಇರುವಂತ ಎಷ್ಟೋ ಜನ ನೋಡ್ತಾ ಇದೀವಿ. ನಾವು ಯಾವುದೇ ನಿರ್ಧಾರಗಳನ್ನ ಮಾಡಕ್ಕಾಗ್ತಾ ಇಲ್ಲ. ದೇವರ ಮುಂದೆ ನಿರ್ಧಾರಗಳನ್ನ ಮಾಡೋದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಎಷ್ಟೋ ಸಾರಿ ನಮ್ಮ ಖಿನ್ನತೆಗಳ ಒಳಗಾಗಿ ದೇವರ ಸೇವಕರು, ದೇವರ ವಿಶ್ವಾಸಿಗಳಾಗಿದ್ದರೂ ಸಹ ಕೆಲವು ಕುಟುಂಬ ಸಮಸ್ಯೆಗಳಿಂದ, ಮನೆ ಪರಿಸ್ಥಿತಿಗಳಿಂದ ಅಥವಾ ಶೋಧನೆಗೆ ಒಳಗಾಗಿ ಎಷ್ಟೋ ಸಾರಿ ವಿಶ್ವಾಸಿಗಳು ಸಹ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ಬರ್ತಾರೆ ಪ್ರಿಯರೇ. ಮತ್ತು ತಮ್ಮ ದೇಹಕ್ಕೆ ಹಾನಿ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ಪ್ರಿಯರೇ. ಅದು ನಾವು ಈ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗ್ಬೇಕಾಗಿದೆ ಪ್ರಿಯರೇ. ಯಾವ ರೀತಿ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಅಂತಂದ್ರೆ, ಒಂದು ಘಟನೆ ಪ್ರಿಯರೇ, ಒಬ್ಬ ವಿಶ್ವಾಸಿ ಕುಟುಂಬದಲ್ಲಿದ್ದಂತ ಕ್ರೈಸ್ತರು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಾರೆ. ಆದ್ರೆ ತಮ್ಮ ಮನಸ್ಸಿನ ಖಿನ್ನತೆಗೆ ಒಳಗಾಗಿ, ತಮ್ಮ ಕುಟುಂಬದ ವಿಷಯದಲ್ಲಿ ಗೊಂದಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, 59 ವರ್ಷ ತಮ್ಮ ಕಡೆಯ ವರ್ಷ ಇರುತ್ತೆ ಸರ್ವಿಸ್ ಇಯರ್, ಅವರ ಒಂದು ಖಿನ್ನತೆಗೆ ಒಳಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಸತ್ರೆ ನನ್ನ ಮಗನಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತೆ ಅನ್ನುವಂತ ಚಿಂತನೆಯನ್ನ ಮಾಡಿ ಒಬ್ಬ ಕ್ರೈಸ್ತ ವಿಶ್ವಾಸಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈ ಲೋಕದ ಆಸೆಗಳಿಗೋಸ್ಕರ, ಈ ಲೋಕದ ಉದ್ಯೋಗಕ್ಕೋಸ್ಕರ, ಈ ಲೋಕದ ಹಣಕ್ಕೋಸ್ಕರ, ಈ ಲೋಕದ ಆಸೆಗಳಿಗೋಸ್ಕರ ಪೂರೈಸಿಕೊಳ್ಳೋದಕ್ಕೋಸ್ಕರ ವಿಶ್ವಾಸಿ ಕುಟುಂಬದಲ್ಲಾದಂತ ಘಟನೆ ಪ್ರಿಯರೇ. ತನ್ನ ಮಗನಿಗೆ ಕೆಲಸ ಸಿಕ್ತು, ಅವನು ಇವಾಗ ಸರ್ಕಾರಿ ಉದ್ಯೋಗದಲ್ಲಿದ್ದಾನೆ ಪ್ರಿಯ. ಇಲ್ಲಿ ನಾವು ವಿಶ್ವಾಸಿಗಳಾಗಿರುವಂತವ್ರು ಸಹ ಎಷ್ಟೋ ಗೊಂದಲಗಳಲ್ಲಿ, ಸಮಸ್ಯೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಸಿಕ್ಕೊಂಡು ಈ ಖಿನ್ನತೆಗೆ ಒಳಗಾಗಿ ನಾವು ಸಹ ಕೆಲವು ಪರಿಸ್ಥಿತಿಗಳಲ್ಲಿ ಹೊರಬರಕ್ಕಾಗ್ತಾ ಇಲ್ಲ. ನಾವು ಸಹ ನಮ್ಮ ಸ್ವಾಭಿಮಾನವನ್ನ ನಾವು ಕಡಿಮೆ ಮಾಡ್ಕೊಳ್ತೀವಿ. ನಮ್ಮಲ್ಲಿ ನಿರಾಸೆ ಭಾವನೆಗಳು ಬರುತ್ತೆ. ನಮ್ಮನ್ನ ಯಾವಾಗ್ಲೂ ಸಹ ನಾವು ಒಂದೇ ವಿಷಯನ ನಾವು ಅಪರಾಧಿ ಭಾವನೆ, ಅಯ್ಯೋ ನಾನ್ ತಪ್ಪು ಮಾಡಿದೀನಿ ಅಂತ ದೇವರ ಬಳಿಗೆ ನಾವು ದೇವ್ರಿಗೆ ಒಪ್ಪಿಸಿ ಕೊಟ್ಟಿದ್ರು ಸಹ ಮತ್ತೆ ಆ ಒಂದು ಅಪರಾಧಿ ಭಾವನೆ ಅಂದ್ರೆ ನಾವು ಮಾಡುವಂತ ಹಿಂದಿನ ಪಾಪಗಳೆಲ್ಲವನ್ನ ಮರ್ತ್ಬಿಡ್ಬೇಕಾಗಿದೆ ಪ್ರಿಯರೇ. ಮರ್ತ್ಬಿಡ್ಬೇಕು, ಕರ್ತನಿಗೆ ಒಪ್ಪಿಸಿ ಎಲ್ಲವನ್ನ ಬಿಟ್ಬಿಡ್ಬೇಕಾಗಿದೆ ಪ್ರಿಯರೇ. ಆದ್ರೆ ನಾವು ಹಳೆಯದನ್ನ ನೆನ್ಸ್ಕೊಂಡು ನಾವು ವೇದನೆ ಪಡುವಂಥದ್ದು, ದುಃಖ ಪಡುವಂಥದ್ದು, ಕಣ್ಣೀರ್ ಹಾಕುವಂಥದ್ದು ಇದು ವಿಶ್ವಾಸಿಗಳ ಲಕ್ಷಣ ಅಲ್ಲ ಪ್ರಿಯರೇ. ಆದ್ರೆ ಇಲ್ಲಿ ಸಹ ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸಹ ಕಷ್ಟವಾಗಿದೆ ಪ್ರಿಯರೇ. ಯಾಕೆಂದ್ರೆ ನಾವು ದೇವರ ವಾಕ್ಯದಲ್ಲಿ, ದೇವರ ಒಂದು ಜೊತೆ ಅನ್ಯೋನ್ಯತೆಯಲ್ಲಿ ಇದ್ದು ಎಲ್ಲವನ್ನ ದೇವರಿಗೆ ಒಪ್ಪಿಸಿಕೊಡುವಾಗ ಇದರಿಂದ ಎಲ್ಲ ಹೊರಬರೋಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯಾವಾಗ ಇದು ಆಗಲ್ವೋ ಆವಾಗ ನಾವು ಗೊಂದಲಗಳಿಗೆ, ಈ ಸಮಸ್ಯೆಗಳ ಪರಿಸ್ಥಿತಿಗಳಿಗೆ ನಾವು ಸಿಕ್ಕಾಕೊಂಡು ನಾವು ಒದ್ದಾಡುವಂತ ಪರಿಸ್ಥಿತಿ ನಮ್ಮದಾಗತ್ತೆ ಪ್ರಿಯರೇ. ನಾವು ಜ್ಞಾನಕ್ತಿ
19ನೇ ಅಧ್ಯಾಯ ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 21ನೇ ವಚನ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನೋಡ್ತೀವಿ, ಮನುಷ್ಯರ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿದ್ದರೂ ಯೆಹೋವನ ಸಂಕಲ್ಪವೇ ನೆರವೇರುವುದು. ಇವತ್ತು ವಿಶ್ವಾಸಿಗಳಂತ ನಾವೇನಾಗಿದ್ದೀವಿ ಅಂತಂದ್ರೆ, ಎಷ್ಟೇ ನಾವು ದೇವ್ರ ವಾಕ್ಯವನ್ನ ಕೇಳ್ತೀವ್ರು, ಎಷ್ಟೇ ನಾವು ತಿಳ್ಕೊಳ್ತಾ ಇದ್ರು ಸಹ ಕೆಲವು ವಿಷಯಗಳಲ್ಲಿ ಸಹ ನಾವೇ ಸ್ವಂತ ನಿರ್ಧಾರಗಳನ್ನ ನಾವು ತೆಗೆದುಕೊಳ್ತೀವಿ ಪ್ರಿಯರೇ. ನಾವೇ ಸ್ವಂತ ತೀರ್ಮಾನಗಳನ್ನ ತೆಗೆದುಕೊಳ್ತೀವಿ. ನಾವೇ ನಾಳೆ ಏನೋ ಮಾಡ್ತೀವಿ, ನಾಳೆ ಅದೋ ಮಾಡ್ತೀವಿ, ಮುಂದೆ ಮನೆ ಕಟ್ತೀವಿ, ಅಥವಾ ಮದುವೆ ಮಾಡ್ತೀವಿ, ಕಾರ್ ತಗೊಳ್ತೀವಿ, ಏನೋ ಅಂತ ಆಲೋಚನೆ ಮಾಡಿರ್ತೀವಿ ಪ್ರಿಯರೇ. ಆದ್ರೆ ಯಾವುದು ಅದು ಅಸಾಧ್ಯವಾಗಿದೆ ಪ್ರಿಯರೇ. ದೇವರ ಚಿತ್ತವೇ ನೆರವೇರುವಂತದ್ದು. ಏನೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿ, ಏನೆಲ್ಲ ನಾವು ನೀಲಿ ನಕ್ಷೆಯನ್ನ ತಯಾರಿಸಿ, ನಾವ್ ಎಸ್ಟಿಮೇಟ್ ಮಾಡಿ, ಏನೆಲ್ಲ ಆಲೋಚನೆಗಳನ್ನ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ರು ಸಹ, ಆದ್ರೆ ಅಂತಿಮವಾಗಿ ದೇವರ ಒಂದು ಸಂಕಲ್ಪವೇ ನೆರವೇರುವಂತದ್ದಾಗಿದೆ ಪ್ರಿಯರೇ, ನಮ್ಮ ಸಂಕಲ್ಪ ಅಲ್ಲ ಪ್ರಿಯರೇ. ಯಾಕೆಂದ್ರೆ ಇಲ್ಲಿ ಪ್ರತಿನಿತ್ಯವೂ ನಾವು ನೋಡ್ತಾ ಇರ್ತೀವಿ, ನಮ್ಮನ್ನ ನಾವೇ ತೀರ್ಮಾನ ಮಾಡ್ಕೊಳ್ತೀವಿ. ನಾಳೆ ನಾನು ಅಲ್ಲೂ ಹೋಗ್ತೀನಿ, ನಾಳೆ ಇದ್ ಮಾಡ್ತೀನಿ, ಅದು ಮಾಡ್ತೀನಿ, ಸಾಧನೆ ಮಾಡ್ತೀನಿ ಅನ್ನುವಂತ ಏನೇನೋ ಮಾಡ್ತೀನಿ ಅಂತ ನಾವು ಆಲೋಚನೆಗಳಲ್ಲಿ ನಾವು ಕಲ್ಪನೆಗಳನ್ನ ಮಾಡ್ಕೊಂಡು ನಮ್ಗೆ ನಾವೇ ಪ್ಲಾನ್ ಮಾಡಿ, ನಾವೇ ಒಂದು ನೀಲಿ ನಕ್ಷೆಯನ್ನು ತಯಾರಿಸಿ ನಾವು ಮಾಡ್ತೀವಿ ಪ್ರಿಯರೇ. ಆದ್ರೆ ನಿಜವಾಗ್ಲೂ ಸಹ ದೇವರ ಚಿತ್ತ ಏನಿದೆಯೋ ಅದೇ ನೆರವೇರೋದು ಪ್ರಿಯರೇ. ಇವತ್ತೆಷ್ಟೋ ನಾವು 5 ವರ್ಷಗಳಿಂದ ನಾವು ಒಂದು ವಿಷಯಕ್ಕೆ ಪ್ರಾರ್ಥನೆ ಮಾಡಿರ್ಬೋದು, ಆದ್ರೆ ದೇವರ ಚಿತ್ತ ಇಲ್ಲ ಅಂದ್ರೆ ನೆರವೇರಲ್ಲ. ನಾವು ನೋಡ್ತೀವಿ, ಮತ್ತಾಯನ ಸುವಾರ್ತೆ ನೋಡ್ತೀವಿ, ನಾವು ಚಿಂತೆ ಮಾಡಿ ನೀವು ಒಂದು ಮೊಳ ಉದ್ದ ಬೆಳೆಯಲು ಅಸಾಧ್ಯವಾಗಿದೆ ಪ್ರಿಯರೇ. ಇವತ್ತು ಏನೆಲ್ಲ ಚಿಂತೆ ಮಾಡಿ, ಏನೆಲ್ಲ ಪ್ರಾರ್ಥನೆ ಮಾಡಿ, ನಮ್ಮ ಸ್ವಬುದ್ಧಿಯಿಂದ ಆಲೋಚನೆಗಳಿಂದ ನಾವೇನೆಲ್ಲ ತೀರ್ಮಾನಗಳನ್ನ ಮಾಡಿದ್ರು ಸಹ, ಆದ್ರೆ ಅಂತಿಮವಾಗಿ ಅದು ತೀರ್ಮಾನ ದೇವರದಾಗಿದೆ ಪ್ರಿಯರೇ. ನಾವ್ ಇವತ್ತು ಯಾವ್ದೋ ಒಂದು ವಿಷಯಕ್ಕೋಸ್ಕರ ನಾವು ಬೇರೆಯವ್ರನ್ನ ಹತ್ಕೊಳ್ತೀವಿ, ಯಾರೋ ವಿಷಯಕ್ಕೋಸ್ಕರ ಬೇರೆಯವ್ರನ್ನ ಡಿಪೆಂಡ್ ಆಗ್ತೀವಿ, ಅವ್ರ ಮೇಲೆ ನಂಬಿಕೆ ಇಟ್ಟಿರ್ತೀವಿ. ಆದ್ರೆ ನಾವು ದೇವರನ್ನ ಬಳಿಗೆ ಬರಲ್ಲ, ದೇವರ ಮೇಲೆ ನಂಬಿಕೆ ಇಡಲ್ಲ, ದೇವರಿಗೆ ನಾವು ಒಪ್ಪಿಸ್ಕೊಡಲ್ಲ ಪ್ರಿಯರೇ. ಎಲ್ಲವನ್ನ ನಾವು ಬೇರೆಯವ್ರ ಮೇಲೆ ನಿರ್ಧಾರ ಆಗಿ ನಾವು ಆ ಒಂದು ಇದ್ರ ಮೇಲೆ ಹಾತ್ಕೊಳ್ತೀವಿ ಪ್ರಿಯರೇ. ಆದ್ರೆ ಅದು ನೆರವೇರಲ್ಲ ಪ್ರಿಯರೇ. ಯಾಕೆಂದ್ರೆ ದೇವರ ಚಿತ್ತ ಏನೋ ಅದೇ ನೆರವೇರುವಂತದ್ದು. ಇವತ್ತು ನಾವು ನೋಡ್ತಾ ಬರುವಾಗ ನಮ್ಮಲ್ಲಿ ನಾವು ಮುಂಜಾನೆ ಇದ್ದಂತವ್ರು ರಾತ್ರಿ ಮಲಗುರೋರು ಸಹ ಇವತ್ತು ದಿನಗಳಲ್ಲಿ ಏನೆಲ್ಲಾ ಕೆಲಸಗಳಾಗ್ಬೇಕು ಅಂತ ಎಲ್ಲವನ್ನ ಪ್ಲಾನ್ ಮಾಡ್ಕೊಳ್ತೀವಿ. ಇವತ್ತು ಇದಾಗತ್ತೆ ಅನ್ಕೊಳ್ತೀವಿ ಪ್ರಿಯರೇ. ಆದ್ರೆ ದೇವರ ಚಿತ್ತ ಇಲ್ಲ ಅಂದ್ರೆ ಏನೂ ಆಗಲ್ಲ. ಇವತ್ತು ನಾವು ಖಿನ್ನತೆಗೆ ಒಳಗಾಗಿ ಎಷ್ಟೋ ವಿಶ್ವಾಸಿಗಳು ಜೀವಿಸುವಂತ ಪರಿಸ್ಥಿತಿಗಳನ್ನ ನಾವು ನೋಡ್ತೀವಿ ಪ್ರಿಯರೇ. ಎಷ್ಟೋ ಪರಿಸ್ಥಿತಿಗಳು ಹೊರಬರೋಕ್ ಸಾಧ್ಯ ಆಗ್ತಾ ಇಲ್ಲ ಪ್ರಿಯರೇ. ಎಷ್ಟೋ ಸಮಸ್ಯೆಗಳಿಂದ ಅದೇ ದುಃಖ ಭಾವನೆಗಳಲ್ಲೇ, ಆ ಕಣ್ಣೀರಲ್ಲೇ ಅವರು ಒದ್ದಾಡ್ತಿರುವಂತ ಪರಿಸ್ಥಿತಿಗಳನ್ನ ನೋಡ್ತೀವಿ ಪ್ರಿಯರೇ. ಇವತ್ತು ವಿಶ್ವಾಸಿಗಳಂತ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಇವತ್ತು ನಾವು ಏನೆಲ್ಲ ಆಲೋಚನೆಗಳನ್ನ ಮಾಡಿದ್ರು, ಏನೇ ಚಿಂತೆಗಳನ್ನ ಮಾಡಿದ್ರು ಸಹ ಎಲ್ಲವೂ ಅಂತಿಮ ತೀರ್ಮಾನ ಅದು ದೇವರೇ. ನಮ್ಮ ಆಲೋಚನೆಗಳು ನಡೆಯಲ್ಲ, ನಮ್ಮ ತೀರ್ಮಾನಗಳು ನಡೆಯಲ್ಲ, ನಾವೇನ್ ಅನ್ಕೊಂಡ್ರು ಸಹ ಅದು ನಡೆಯಲ್ಲ. ಎಲ್ಲವೂ ಅದು ದೇವರ ಚಿತ್ತವಿದ್ರೆ ಮಾತ್ರ ನೆರವೇರುತ್ತೆ ಪ್ರಿಯರೇ. ಇವತ್ತು ನಾವು ನೋಡ್ತಾ ಬರುವಾಗ ಈ ಖಿನ್ನತೆ ವಿಷಯ ಅಥವಾ ಡಿಪ್ರೆಷನ್ ವಿಷಯದಲ್ಲಿ ನಾವು ಕಲಿತಾ ಬರುವಾಗ, ನಾವು ಖಿನ್ನತೆಗೆ ಒಳಗಾದಂತ ಒಂದು 3 ವ್ಯಕ್ತಿಗಳ ಬಗ್ಗೆ ನಾವು ಕಲಿತಾ ಬಂದಿದ್ದೀವಿ ಪ್ರಿಯರೇ. ಇಲ್ಲಿ ದಾವೀದನು ಬಗ್ಗೆ ನಾವು ನೋಡ್ತಾ ಬರುವಾಗ, ಆತನ ವಿರೋಧಿಗಳ ಕಿರುಕುಳದಿಂದ, ಆತನು ದುಃಖದಿಂದ ಹೇಳ್ತಾ ನೋಡುವಾಗ, ನಾನು ಸತ್ತರೆ ದೇವರನ್ನ ಆರಾಧನೆ ಮಾಡಕ್ಕಾಗಲ್ಲ, ದೇವರನ್ನ ಕೊಂಡಾಡಕ್ ಸಾಧ್ಯ ಇಲ್ಲ, ದೇವ್ರ ನೆನಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾನು ಬದುಕಿದ್ರೆ ಮಾತ್ರ ಏನಾದ್ರು ಮಾಡಕ್ ಸಾಧ್ಯ. ಅದಕ್ಕೋಸ್ಕರ ನಾನು ಆತನ ಕೊಂಡಾಡ್ಬೇಕಾಗಿದೆ. ಆತನ ದುಃಖದಿಂದ, ಆತನ ವಿರೋಧಿಗಳ ಕಿರುಕುಳದಿಂದ ಇಲ್ಲಿ ದಾವೀದನು ತನ್ನ ದೇವರಿಗೆ ಪ್ರಾರ್ಥನೆ ಮಾಡೋದನ್ನ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದೀವಿ ಪ್ರಿಯರೇ. ನಾವ್ ಎರಡನೇದಾಗಿ ನಾವು ಯೋಬನ ಸ್ಥಿತಿಯನ್ನು ನೋಡ್ತಾ ಬರ್ತೀವಿ ಪ್ರಿಯರೇ. ಯೋಬನ ಒಂದು ಜೀವಿತವನ್ನ ನೋಡ್ತಾ ಬರುವಾಗ, ಅಷ್ಟು ಎಲ್ಲವನ್ನ, ಕುಟುಂಬವನ್ನ, ಮಕ್ಕಳನ್ನ, ತನ್ನ ಆಸ್ತಿಯನ್ನ, ಹೆಂಡತಿಯನ್ನ ಎಲ್ಲವನ್ನ ದೂರ ಮಾಡ್ಕೊಂಡು ಎಲ್ಲವನ್ನ ಕಳ್ಕೊಂಡಂತ ಇಲ್ಲಿ ಈ ಯೋಬನು ತನ್ನ ನೋವಿನಿಂದ ಒದ್ದಾಡ್ತಿರುವಂತ ಸಮಯದಲ್ಲಿ ಇಡೀ ದೇಹವೆಲ್ಲ, ಅಂಗಾಂಗಗಳೆಲ್ಲೂ ಸಹ ಆತನಿಗೆ ಬಂದಂತ ಆ ಒಂದು ಗಾಯಗಳಿಂದ, ಹುಣ್ಣುಗಳನ್ನ ಆತನ ಕೆರೆದುಕೊಳ್ಳೋ ದೇವರನ್ನ ಪ್ರಾರ್ಥನೆ ಮಾಡುವಂತ ಪರಿಸ್ಥಿತಿಯನ್ನು ನೋಡ್ತಾ ಬರುವಾಗ, ಅಲ್ಲೂ ಸಹ ಮಕ್ಕಳು ಆತನ ಅಪಹಾಸ್ಯ ಮಾಡುವುದನ್ನ ನೋಡುವಾಗ, ಅಲ್ಲೂ ಸಹ ಯೋಬನು ತಾನು ದೇವರನ್ನ, ನಾನು ಬೂದಿಗೆ ಸಮನಾಗಿದ್ದೇನೆ, ಸಾಯಲು ಆತನು ಸಿದ್ಧನಾದಂತ ಪರಿಸ್ಥಿತಿಗೆ ಬರುವಂತ ಸಮಯದಲ್ಲಿ ನೋಡುವಾಗ
ದೇವರು ನನ್ನ ಈ ದುರ್ಗತಿ ತಂದಿದ್ದಾನೆ, ನನ್ನ ಕ್ರೂರ ನಡೆಸ್ಕೊಂಡಿದ್ದಾನೆ. ಇಲ್ಲಿ ಆತನು ಸಹ ಖಿನ್ನತೆಗೆ ಒಳಗಾಗುವುದನ್ನ ಕಾಣ್ತೇವೆ. ಅಷ್ಟು ಆ ಕಾಲದಲ್ಲಿ, ಆತನ ಕಾಲದಲ್ಲಿ ಯಥಾರ್ಥನು, ಪ್ರಾಮಾಣಿಕನು, ನಿರ್ದೋಷಿಯಾಗಿದ್ದಂತ ಆ ಒಂದು ಯೋಬನ ಪರಿಸ್ಥಿತಿಯು ಸಹ ಆತನು ತತ್ತರಿಸುವಂತದ್ದು, ಆತನು ವೇದನೆಗೆ, ಆತನು ದುಃಖಕ್ಕೆ ಒಳಗಾಗುವಂತದ್ದು ನಾವು ನೋಡ್ತೇವೆ ಪ್ರಿಯರೇ. ಎಲ್ಲವನ್ನ ಕಳ್ಕೊಂಡಂತ ಪರಿಸ್ಥಿತಿಯಲ್ಲಿ ನೋಡುವಾಗ ಯೋಬನ ಪರಿಸ್ಥಿತಿ, ಆತನು ದುಃಖದಿಂದ ಆತನು ತೋಡಿಕೊಳ್ಳುವಂತ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ ಪ್ರಿಯರೇ. ನಾವು ಮೂರನೇದಾಗಿ ಅರಸುಗಳಲ್ಲಿ ನಾವು ನೋಡ್ತಾ ಬರುವಾಗ ಪ್ರವಾದಿಯಾದಂತ ಎಲಿಯನ ಬಗ್ಗೆ ನೋಡ್ತಾ ಬರ್ತೇವೆ ಪ್ರಿಯರೇ. ಆತನು ಅಷ್ಟು ದೊಡ್ಡ ಪ್ರವಾದಿಯು ಸಹ 3,000 ಜನರನ್ನ ಆತನ 3 ವರ್ಷಗಳ ಕಾಲ ಮಳೆ ಬರದಂತೆ ಪ್ರಾರ್ಥಿಸಿದಂತದ ಒಂದು ಎಲಿಯನು, ಮತ್ತು 450 ಬಹಳನ ಪ್ರವಾದಿಗಳನ್ನ ಕೊಲಿಸಿದಂತ ಅಷ್ಟು ಧೈರ್ಯಶಾಲಿಯಾದಂತ ಅಂತ ಇಲ್ಲಿ ಎಲಿಯನು ಸಹ ಇಲ್ಲಿ ತನಗೋಸ್ಕರ ತನ್ನ ಪ್ರಾಣ ಇಜಬೆಳನ ಒಂದು ಭಯಕ್ಕೆ ನಾಳೆ ಎಷ್ಟೊತ್ತಿಗೆ ನನ್ನ ಪ್ರಾಣವನ್ನು ತೆಗಿತೀನೋ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೇಳಿದಂತ ಒಂದು ಮಾತಿಗೆ ಎದರಿ ಆತನು ತಾನು ಅಡವೆ ಕಡೆಗೆ ಹೋಗಿ ಅಡವೆಯಲ್ಲಿ ಜಾಲಿ ಮರದ ಕೆಳಗೆ ಕುಳ್ಕೊಂಡು ನನ್ನ ಪ್ರಾಣವನ್ನು ತೆಗೆದು ಬಿಡು ದೇವ್ರೆ ಅಂತ ಕೇಳಿಕೊಳ್ಳುವಂತ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಪ್ರಿಯರೇ. ಇವತ್ತು ನಾವು ಏನೇ ಅನ್ಕೊಳ್ಳೋದು ಪ್ರಿಯರೇ, ಇವತ್ತು ಎಷ್ಟೋ ವಿಶ್ವಾಸಿ ಕುಟುಂಬಗಳಲ್ಲೂ ಸಹ ತಮ್ಮ ಪ್ರಾರ್ಥನೆ ಜೀವಿತ ಇಲ್ಲ, ತಮ್ಮ ಕುಟುಂಬದ ಅನ್ಯೋನ್ಯತೆ ಇಲ್ಲ, ಕುಟುಂಬದಲ್ಲಿ ತಂದೆ ತಾಯಿಗಳ ಮಕ್ಕಳ ಜೊತೆಯಲ್ಲಿ ಅನ್ಯೋನ್ಯತೆ ಇಲ್ಲ, ಮಕ್ಕಳು ಮತ್ತು ತಂದೆ ತಾಯಿ ಜೊತೆಲಿ ಅನ್ಯೋನ್ಯತೆ ಇಲ್ಲ ಪ್ರಿಯರೇ. ಈ ಒಂದು ಮಕ್ಕಳ ಕುಟುಂಬದಲ್ಲಿ ನಾವು ಹೇಳ್ಬೇಕಾದ್ರೆ ಪ್ರೀತಿ ಇಲ್ಲದೆ ಕರ್ತನೆ ಪ್ರಿಯರೇ, ಆ ಒಂದು ಕುಟುಂಬಗಳಲ್ಲಿ ಇವತ್ತು ಎಷ್ಟೋ ಈ ಖಿನ್ನತೆಗಳ ಕಾಯಿಲೆಗಳು ಕರ್ತನೆ ಅಲ್ಲಿ ಮನೆ ಮಾಡಿದೆ ಪ್ರಿಯರೇ. ಎಷ್ಟೋ ಸಭೆಗಳಲ್ಲಿ ಮನೆ ಮಾಡಿದೆ. ಅವೆಲ್ಲವನ್ನ ನಾವು ಹೊರಬೇಕಾದ್ರೆ ನಾವು ಕರ್ತನಿಗೆಲ್ಲವನ್ನ ಒಪ್ಪಿಸ್ಕೊಡ್ಬೇಕಾಗಿದೆ ಪ್ರಿಯರೇ. ಇವತ್ತು ನಾವು ಆತನ ಬಳಿಗೆ ಬರ್ಬೇಕಾಗಿದೆ. ಎಲ್ಲಾ ಚಿಂತೆ ಭಾರವನ್ನ, ಎಲ್ಲಾ ಸಮಸ್ಯೆಗಳನ್ನ, ಎಲ್ಲಾ ಪರಿಸ್ಥಿತಿಗಳನ್ನ ನಾವು ದೇವ್ರಿಗೆ ಒಪ್ಪಿಸ್ಕೊಡ್ಬೇಕಾಗಿದೆ ಪ್ರಿಯರೇ. ದೇವರು ಅದನ್ನ ಪರಿಹಾರ ಮಾಡುವಂತವನು, ಚಿಂತಿಸುವಂತವನು, ಅದೆಲ್ಲವನ್ನ ಸರಿಪಡಿಸುವಂತವನು ದೇವರೊಬ್ಬನೇ ಆಗಿದ್ದಾನೆ ಪ್ರಿಯರೇ. ನಮ್ಮನ್ನ ನಾವು ಈ ಒಂದು ದಿನಗಳಲ್ಲಿ ಕರ್ತನೆ ಅಂತ ಯೋಬನ, ಅಂತ ದಾವೀದನ ಮತ್ತು ಎಲಿಯನ ಒಂದು ಸ್ಥಿತಿ ಜೀವಿತವನ್ನ ನೋಡ್ತಾ ಬರುವಾಗ ನಾವು ಅವರಲ್ಲಿ ಎಷ್ಟು ಮಾತ್ರಕ್ಕೂ ನಾವು ಅವ್ರಿಗಿಂತ ನಾವು ತಳಮಾಡ್ತಿರುವಂತವ್ರು ಪ್ರಿಯರೇ. ಅಂತ ಸೇವಕರೇ, ಅಂತ ಒಂದು ದೇವರ ಪ್ರವಾದಿಯಲ್ಲಿ ಇರುವಂತ ಪರಿಸ್ಥಿತಿಗೆ ಬರುವಂತ ಸಮಯದಲ್ಲಿ ಅಂತ ಪರಿಸ್ಥಿತಿ, ಅಂತ ಒಂದು ಸ್ಥಿತಿಯಲ್ಲಿ ಇದ್ದಂತ ಸ್ಥಿತಿಯಲ್ಲಿ ನೋಡುವಾಗ ನಾವು ನಮ್ಮ ಪರಿಸ್ಥಿತಿಗಳನ್ನ ನಮ್ಮ ಜೀವಿತಗಳಲ್ಲಿ, ನಮ್ಮ ಮನಸ್ಸಿನ ಕಾಯಿಲೆಗಳಲ್ಲಿ ನಾವು ಹೊರಬರ್ಬೇಕಾಗಿದೆ. ನಾವು ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿದೆ. ಎಲ್ಲವನ್ನ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕಾಗಿದೆ ಪ್ರಿಯರೇ. ನಾವು ಈ ಲೋಕದ ಯಾವುದೇ ಚಿಂತೆಯನ್ನ ಮಾಡದೆ ಎಲ್ಲವನ್ನ ಆತನಿಗೆ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು ಅಂತ ಹೇಳಿದ ರೀತಿಯಲ್ಲಿ ನಮ್ಮ ಎಲ್ಲಾ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ಬೇಕಾಗಿದೆ ಪ್ರಿಯರೇ. ಆತನೊಬ್ಬನೇ ಚಿಂತಿಸುವನು, ಒಬ್ಬನೇ ಪರಿಹಾರ ಮಾಡುವಂತನ ಪ್ರಿಯರೇ. ನಾವು ಯಾವ ವಿಷಯದಲ್ಲೂ ಚಿಂತೆ ಮಾಡದೆ ಎಲ್ಲವನ್ನ ಕರ್ತನಿಗೆ ಒಪ್ಪಿಸಿ ಈ ಲೋಕದ ಯಾತ್ರೆಯಲ್ಲಿ ಆತನಿಗೆ ಒಪ್ಪಿಸಿ ನಾವು ಜೀವಿತವನ್ನ ಮಾಡ್ಬೇಕಾಗಿದೆ ಪ್ರಿಯರೇ. ಹೇಗೋ ದೇವರ ಚಿತ್ತಕ್ಕೆ, ದೇವರ ಒಂದು ಮಹಿಮೆಗೆ ತಕ್ಕ ರೀತಿಯಲ್ಲಿ ದೇವರು ನಡೆಸ್ತಾ ಬಂದಂತ ರೀತಿಯಲ್ಲಿ ಈ ಒಂದು ದಿನದಲ್ಲಿ ನಾವು ನೀವೊಂದು ದೇವರ ವಾಕ್ಯವನ್ನ ಕಲೀಲಿಕ್ಕೆ ಆಗುವಂತೆ ದೇವರು ತನ್ನ ಆತ್ಮನ ಮುಖಾಂತರ ನಮ್ಗೆ ಸಹಾಯನ ಮಾಡಿದ್ದಾನೆ.